ನೀವು ಚಿತ್ರಲೋಕದಲ್ಲಿ ವೀರೇಶ್ ಅವರು ಸುದೀರ್ಘವಾಗಿ ಮಾಡಿರ್ತಕ್ಕಂತಹ ಇಂಟರ್ವ್ಯೂ ಇಲ್ಲಿ ನೋಡಬಹುದು. ದಯವಿಟ್ಟು ಯೂಟ್ಯೂಬ್ನಲ್ಲಿ ಚಿತ್ರಲೋಕದಲ್ಲಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಶುಭವಾಗಲಿ. ಆದ್ಮೇಲೆ ನಮಸ್ಕಾರ, ನಾನು KM ವೀರೇಶ್, ಚಿತ್ರಲೋಕ ಸಂಪಾದಕ. ಯಾರ್ಯಾರು ಚಿತ್ರಲೋಕ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ, ದಯವಿಟ್ಟು ಚಿತ್ರಲೋಕ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತು ನಾನು ಮೈಸೂರಿಗೆ ಬಂದಿದ್ದೀನಿ. ಮೈಸೂರಲ್ಲಿ ನನ್ನ ಹಿಂದೆ ಒಂದು ಬಿಲ್ಡಿಂಗ್ ಇದೆ. ಬಹುಶಃ ಈ ಬಿಲ್ಡಿಂಗ್ ಮೇಲ್ಗಡೆ ಅಲ್ಲಿ ಒಂದು ಹೆಸರು ಕಾಣ್ತಾ ಇದೆ, ಅಶ್ವಥ್ ಅಂತ ಅಂದ್ಬಿಟ್ಟು. ಬಹುಶಃ ಯಾವ ಅಶ್ವಥ್ ಅಂತ ಅಂದ್ಬಿಟ್ಟು ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ. ಚಾಮಯ್ಯ ಮೇಷ್ಟ್ರು ಅಂತಲೇ ಖ್ಯಾತಿ ಪಡೆದಿರುವಂಥ ಅಶ್ವಥ್ ಅವ್ರ ಮನೆಗೆ ನಾನಿವತ್ತು ಬಂದಿದ್ದೀನಿ. ಅಶ್ವಥ್ ಅವರ ಮನೆ ಒಳಗಡೆ ಏನೇನಿದೆ? ಭಾಳ ಜನ ಹೇಳ್ತಾ ಇದ್ರು ಅಶ್ವಥ್ ಅವರ ಮನೆಯಲ್ಲಿ ಒಂದು PG ನಡೆಸ್ತಾ ಇದ್ದಾರೆ ಅವ್ರ ವೈಫ್ ಅಂತ ಅಂದ್ಬಿಟ್ಟು ಅಂತ. ಆ PG ಹೇಗಿದೆ, ಅಶ್ವಥ್ ಅವ್ರ ಮನೆ ಹೇಗಿದೆ, ಎಲ್ಲವನ್ನೂ ನೋಡೋಣ. ಬನ್ನಿ, ಒಳಗಡೆ ಹೋಗೋಣ. ವಾ, ಬನ್ನಿ ಸರ್. ಆಯ್ತಾ ಟಿಫನ್? ಏನು ತಿಂಡಿ ಇವತ್ತು? ಇವತ್ತು ಅವಲಕ್ಕಿ ಮಾಡಿದ್ದೆ. ಇದು ಅಶ್ವಥ್ ಅವ್ರ ಮನೆ? ಹೌದು ಸರ್. ನೀವು ಬಂದಾಗಲೇ ಈ ಮನೇಲಿ ಈ ಮನೆಗೆ ಬಂದಿದ್ದು ಮದುವೆ ಆದಮೇಲೆ? ಹೌದು. ಸೊ ಮನೆ ಸ್ಟಾರ್ಟಿಂಗ್ ಇಲ್ಲಿ ಒಂದು ಅಶ್ವಥ್ ಫೋಟೋ. ಹೌದು. ಅತ್ತೆ ಮಾವನ? ಹೌದು. ಮನೆ ತುಂಬ ಬರೀ ಅಶ್ವಥ್ ಅವ್ರ ಫೋಟೋಸೇ ಇದೆ. ಹೌದು. ನೀವು ಬಂದಾಗಲೇ ಹಿಂಗೆ ಐತಾ ಮನೆ? ಏನು ಚೇಂಜಸ್ ಇಲ್ಲ. ಈಗ ಈ ಕೆಲವೊಂದು ಫೋಟೋಗಳು ಮಾತ್ರ ನಾವು ಹಾಕ್ಕೊಂಡಿದ್ದೀವಿ. ಈ ಫೋಟೋ, ಇದು, ಅವುಗಳು, ಇದು ಎಲ್ಲನೂ ಹೀಗೆ ಇತ್ತು. ಅವ್ರ ನಂತರ ಮಾಡ್ಕೊಂಡಿದ್ದು ನಾವು ಇದೊಂದು ದೇವ್ರ ಗೂಡು ಥರ ಹೇಳಿ ಮಾಡ್ಕೊಂಡ್ವಿ. ಅವ್ರು ಇಲ್ಲೇ ಕೂತ್ಕೊಳ್ತಿದ್ರಿಂದ ಇಲ್ಲೊಂದು ಫೋಟೋ ಹಾಕ್ಕೊಂಡಿದ್ವಿ. ಅವ್ರ ನಂತರ ನಾವು ಅವ್ರ ರೂಮಿಗೆ ಶಿಫ್ಟ್ ಆದ್ವಿ. ಕೂತ್ಕೊಂತಾರ? ಎಬ್ಬಿಸ್ಬೇಕು. ಇದು ಹಾಲು. ಇದು ನಮ್ಮ ಮಾವನವರು, ನಾವು ಎಲ್ಲ ಇರೋ ಅಂಥ ಹಾಲು ಇದ್ದಿದ್ದು. ಅವ್ರು ಇದ್ದಿದ್ದು ಇಲ್ಲೇನೆ, ಇದೇ ಮನೆಯಲ್ಲೇ ಇದ್ದಿದ್ದು. ಅವ್ರು ಕಟ್ಟಿದ್ದೇ ಜಾಗಗಳು ಇವೆಲ್ಲ. ಒಳಗಡೆ ಇದು ಒಳಗಡೆ ಇದು ಬಾತ್ರೂಮ್ ಇದೆ. ಇದು ಬಾತ್ರೂಮು. ಅಲ್ಲಿ ಒಂದು ಬಾತ್ರೂಮು. ಇದು ನಮ್ಮ ಮಾವನವ್ರ ರೂಮ್ಗು. ಯಾವುದು ಇದು? ನಮ್ಮ ಮಾವನವರು ಇರ್ತಿದ್ದಿದ್ದು ರೂಮ್ ಇದು. ಈಗ ನಾವು ಇಲ್ಲಿಗೆ ಶಿಫ್ಟ್ ಆಗ್ಬಿಟ್ಟು ಎರಡು ಕಡೆ ಎಂಟ್ರಿ? ಎರಡು ಕಡೆ ಎಂಟ್ರಿ. ಇದು ಅಡುಗೆ ಮನೆ. ಕ್ಯಾಟ್ರಿಂಗ್ ಮಾಡೋದೆಲ್ಲ ಇಲ್ಲೇ? ಇದು ದೇವ್ರ ಮನೆ. ಡೈಲಿ ಪೂಜೆ ಮಾಡ್ತೀರಾ? ಈಗ ದಸರಾ, ಲಲಿತಾ ಸಹಸ್ರನಾಮ ಅದೆಲ್ಲ ಇಲ್ಲಿ. ಇದು ಒಲೆಗಳು. ನಮ್ಮ ಜೀವನ, ನಾವು ಜೀವನ ಕಟ್ಕೊಂಡಿರೋ ಅಂತ ಜಾಗ ಇದು. ಎಲ್ಲ ಕಡೆಗೆ ಎರಡೆರಡು ಬಾಗಿಲುಗಳಿವೆ. ಎಲ್ಲ ಇದು ಅಡಿಗೆ ಮನೆ ಒಂದು 3 ಬಾಗಿಲು. ಅಡಿಗೆ ಮನೆ 3 ಬಾಗಿಲು? ಅಲ್ಲೊಂದಿದೆ, ಇಲ್ಲೊಂದಿದೆ, ಇಲ್ಲೊಂದಿದೆ. ಈ ಕಡೆಯಿಂದನೂ ಬರ್ಬೋದು. ಏನ್ ಕಾರಣ ಇದು? ಮುಂಚೆ ಇಲ್ಲ, ಇದು ನಮ್ಮ ಮಾವನವರು ಊಟಕ್ಕೆ ಕೂತ್ಕೊಳ್ತಿದ್ದಾಗ, ಯಾರು ಬಂದು ಊಟ ತಗೊಳ್ತಿದ್ದಾಗ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಇಲ್ಲೊಂದು ಹಾಸಿಗೆ ರೂಮ್ ಅಂತ ಇತ್ತು. ಆ ಹಾಸಿಗೆ ರೂಮ್ನ ಒಡಿಸಿ ಅಡುಗೆ ಮನೆಗೆ ಅವರಿದ್ದಾಗಲೇ ಮಾಡ್ಕೊಂಡಿದ್ವಿ. ಆಮೇಲೆ ಅವಾಗ ಕಟ್ಟೆ ಇರಲಿಲ್ಲ ನನಗೆ. ಅಡುಗೆ ಮನೆಯಲ್ಲಿ ಕಟ್ಟೆ ಇರಲಿಲ್ಲ. ಕೆಳಗಡೆ ಇಟ್ಕೊಂಡು ಒಲೆ ಇಟ್ಕೊಂಡು ಮಾಡೋ ಅಂಥದ್ದು ಇದ್ದಿದ್ದು. ಒಂದು ಸಣ್ಣ ಕಟ್ಟೆ ಇತ್ತು, ಬರೀ 1-2 ಒಲೆ ಇಟ್ಕೊಳ್ಳೋ ಅಂಥದ್ದು. ಬೇರೆ ಏನು ಇಟ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ. ಆಮೇಲೆ ನಾನು ಈ ಪ್ರೊಫೆಷನ್ ಹಿಡಿದ್ಮೇಲೆ ನನಗೆ ಸ್ವಲ್ಪ ಕಟ್ಟೆಗಳು, ಚಪಾತಿ ಮಾಡೋಕ್ಕೆ, ಇದಕ್ಕೆ ಮಿಕ್ಸಿ ಇಟ್ಕೊಳ್ಳೋದಕ್ಕೆ ಎಲ್ಲ ಕಟ್ಟೆಗೆ ಬೇಕಾಯಿತು. ಹಾಗಾಗಿ ಇದನ್ನ ಆಳ್ಕೊಂಡು PG ಮೇಲ್ಗಡೆನಾ? PG ಮೇಲ್ಗಡೆ. ಸೊ ಒಟ್ಟು 3 ಬಾಗಿಲು. ಅಡಿಗೆ ಮನೆ 3 ಬಾಗಿಲು. ಧಾರಾವಾಹಿ ಇದೆ. ಒಳ್ಳೊಳ್ಳೆ ಶೀಲ್ಡ್ಗಳಿವೆ. ನಾಗರಾವು. ಹೌದು. ಇದೆಷ್ಟೋ ಶಾಲೆ ಫೋಟೋ? 28 ವರ್ಷ. 28 ಅಲ್ಲ, 30 ವರ್ಷದ್ದು. ಇದು ಮಗನ? ಮಗ. ಮಗ ಏನು ಮಾಡ್ತಿರೋದೀಗ? ಮಗ ಯೂನಿವರ್ಸಿಟಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸ್ವಿಮ್ಮಿಂಗ್ ಕೋಚ್ ಆಗಿದ್ದಾನೆ. ಸೊಸೆ ATM ಕಾಲೇಜಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾಳೆ. ಇದು
ನಿಮ್ಮ ಅತ್ತೆ ಅವರು? ಇದು ನಮ್ಮ ಅತ್ತೆಯವ್ರ ರೂಮು. ಅಮ್ಮ 97. ಇವರು ವೀರೇಶ್ ಅಂತ, ಕಾಫಿ ತಗೊಳ್ಳಿ. ಇವರು ವೀರೇಶ್ ಅಂತ ನಿಮ್ ಮಗನ್ ಜೊತೆ ಹೂವು ಹಣ್ಣು ಫಿಲಂ ಮಾಡಿದ್ರಲ್ಲ, ಆವಾಗಿಂದನೂ ಇವ್ರು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. PG ಹೆಂಗೆ ಎಂಟ್ರಿ? ಇದು ಈ ಕಡೆಯಿಂದನೂ ಎಂಟ್ರಿ ಇದೆ. ಇದೆಲ್ಲ ನಮ್ಮ ಮಾವನವ್ರು ಕಟ್ಟಿದ್ದಿದೆ. ಹಾಗಾಗಿ ಒಳಗಡೆನೆ ರೂಮ್ ಎಲ್ಲ ಇತ್ತು. ಇದು ಈ ಕಡೆಯಿಂದ ಫಸ್ಟ್ ಫ್ಲೋರ್ನಲ್ಲೂ PG ಇದೆ, ಸೆಕೆಂಡ್ ಫ್ಲೋರ್ನಲ್ಲೂ. ಇದು ಫಸ್ಟ್ ಫ್ಲೋರ್ ಮಾತ್ರ? ಇದು ಫಸ್ಟ್ ಫ್ಲೋರ್ ಮಾತ್ರ, ಸೆಕೆಂಡ್ ಫ್ಲೋರ್ಗೆ ಹೊರಗಡೆ ಇದೆ. ಇದು ಮೇಲ್ಗಡೆ. ನೀವು ಆಮೇಲೆ ಕಟ್ಸಿರೋದು? ಇದು ಆಮೇಲೆ ಕಟ್ಸಿರೋದು. ಎಷ್ಟು ವರ್ಷ ಆಯ್ತು ಕಟ್ಟಿ? 11 ವರ್ಷ ಆಯ್ತು. ಎಷ್ಟು ರೂಮ್ ಇದೆ ಅಲ್ಲಿ? ಮಾಡಿ ಮೇಲೆ ರೂಮ್ ಅಂತ ಮಾಡ್ಕೊಂಡಿಲ್ಲ. ಇಲ್ಲಿ ಹೇಗೆ ಕೆಳಗಡೆ ಹಾಲು 2 ರೂಮು ಇದೆ, ಹಾಗೆ ಮಾಡಿ ಮೇಲೂ ಇದೆ. ಮೇಲ್ಗಡೆ ಹೋಗ್ಬೋದಾ? ಬನ್ನಿ. ಎಷ್ಟು ಜನ ಇದ್ದಾರೆ ಮೇಲ್ಗಡೆ? ಒಂದು ಮನೆಯಲ್ಲಿ 7 ಜನ ಇದ್ದಾರೆ, ಒಂದು ಕಡೆ 4 ಜನ ಇದ್ದಾರೆ. ಅಲ್ಲ, ಇದೇನಿದೆ ಕಲಾಶ್ರೀ? ಇದು ನಮ್ಮ ಮಾವನವ್ರು ಕಟ್ಟಿದ್ದು. ನಮ್ಮ ಮಾವನವರು ಸೋರಠ ಅಶ್ವಥ್ ನಾ ಕೇಳಿದ್ರಂತೆ, ಈ ಮನೆ ಕಟ್ಟಿದಾಗ ಏನು ಹೆಸರಿಡ್ಲಿ ಅಂತ ಹೇಳಿ ಕೇಳಿದ್ರಂತೆ. ಅದಕ್ಕೆ ನೀನು ಕಲೆಯಿಂದ ಸಂಪಾದನೆ ಮಾಡಿ ಮನೆ ಕಟ್ಟಿರೋದಲ್ವಾ, ಅದರಿಂದ ಕಲಾಶ್ರೀ ಅಂತ ಹಿಡಿಯು ಅಂತ ಹೇಳಿ, ಹಾಗಾಗಿ ಕಲಾಶ್ರೀ ಅಂತ. ಇದು ಅವ್ರು ಹಾಕಿದ್ದಿದ್ದೆ, ನಾವು ಅದನ್ನು ತೆಗ್ದೇ ಇಲ್ಲ. ಈಗ ಇಲ್ಲಿ ನಮಗೆ ಮೆಟ್ಲುಗಳು ಬಂದ್ರು ಅದು ಹಾಗೆ ಉಳಿಸ್ಕೊಂಡಿದ್ದೀವಿ. ತನಿಷಾ, ಲೇಡೀಸ್ PG ಆಕ್ಚುಲಿ ಬರಂಗಿಲ್ಲ. ದೊಡ್ಡದಾಗೆ ಇದೆ, ಬರ್ಬೋದಮ್ಮ? ವಿತ್ ಯುವರ್ ಪರ್ಮಿಷನ್ ಹೋಗಿ ಹೊರಗೆ ಹಂಗೆ ತೋರಿಸಿ ಹೇಳಿ. ಇದು PG ಮಾಡಕ್ಕೆ ಅಂತಾನೆ ಕಟ್ಟಿದ್ದಲ್ಲ? ಇಲ್ಲ, ಇದು ನನ್ನ ಮಗ ಇದ್ದ. ನಾವು ಮನೆ ಕಟ್ಟಿದಾಗ ಇದು ನನ್ನ ಮಗಂಗೆ ಅಂತ ಹೇಳಿ ರೂಮ್ ಮಾಡ್ಕೊಂಡಿದ್ದು. ಅಲ್ಲಿ ರೂಮ್ ಆದ್ಮೇಲೆ ಅಲ್ಲಿ ಹಿಂದೆ ಒಂದು ಸ್ವಲ್ಪ ಜಾಗ ಇತ್ತು, ಹಾಗಾಗಿ ಅಲ್ಲಿ ಒಂದು ಸಣ್ಣದಾಗ ಒಂದು ಕಿಚನ್ ಕಟ್ಟಿ ಇದನ್ನ ರೆಂಟ್ ಔಟ್ ಮಾಡಿದ್ವಿ. ಒಂದು ಸಣ್ಣ ಕೆಳಗಡೆಗೆ ಕೊಟ್ಬಿಟ್ಟಿದ್ದಾರಾ? ಕೆಳಗಡೆಗೆ ಎಲ್ಲ ಡ್ರಾಯರ್ ಇರೋದು ಕಾಟು. ಯಾಕೆಂದ್ರೆ ಹೆಣ್ಮಕ್ಳಲ್ವಾ, ಸಾಮಾನುಗಳು ಇಟ್ಕೊಳಕ್ ಜಾಸ್ತಿ ಇರುತ್ತೆ. ಬೀರು ಕೊಟ್ರು ಸಾಲಲ್ಲ, ಬುಕ್ಸು ಗಿಕ್ಸು ಎಲ್ಲ ಇಟ್ಕೊಳಕ್ಕೆ ಅಂತ ಹೇಳಿ. ಅಲ್ಲ, ಒಂದು ಈ ರೂಮಲ್ಲಿ ಇಬ್ರು ಮಾತ್ರ? ಇಲ್ಲಿ ಇಬ್ರಿದ್ದಾರೆ, ಒಳಗಡೆ ಇನ್ನೊಂದು ರೂಮ್ ಇದೆ. ಇದು ಹಿಂದೆ ಒಂದು ರೂಮ್ ಇದೆ, ಅಲ್ಲಿ ಇಬ್ರಿದ್ದಾರೆ. ಇದೊಂದು ಮನೆ ಒಳಗೆ ಒಂದು 4 ಮಕ್ಳು ಇದ್ದಂಗೆ. ಇದು PGಗೆ ಅಂತ ಹೇಳಿ ಮಾಡಿದ್ದಲ್ಲ, ಹಾಗಾಗಿ ಮನೆ ತರ ಮಾಡ್ಕೊಂಡು ಇಟ್ಕೊಂಡು ಚೆನ್ನಾಗಿ ಮೇಂಟೈನ್ ಮಾಡಿದ್ಯಮ್ಮ. ಮನೇಲಿ ಹಿಂಗೆ ಕ್ಲೀನ್ ಆಗಿರುತ್ತಾ? ಮನೆಯಲ್ಲಿ ಇದು ನಿಮ್ಮ ಮನೆನೇ? ಮನೆ ನಿಮ್ಮೂರು ಯಾವುದು? ಬೆಂಗಳೂರು. ಏನು ಓದ್ತಿದ್ದಿ? ಫಸ್ಟ್ ಇಯರ್ BCom. ನಿಮ್ಮನೆಲ್ಲ ಹಿಂಗೆ ನೀಟಾಗಿ ಇಟ್ಕೊಂಡಿರ್ತೀಯ ಬೆಂಗಳೂರಲ್ಲಿ? ಹೌದಾ? ಶೂರ್? ಅವ್ರ ಮನೆಯಲ್ಲಿ ಹೇಗಿರ್ತಾರೋ ಹಾಗೆ ಇರ್ತಾರೆ ಮಕ್ಕಳು. ಅಲ್ಲ, ಮನೇಲಿ ಕ್ಲೀನಾಗಿ ಇಟ್ಕೊಳ್ಳಲ್ಲ ನಾವುಗಳು, ಅದಕ್ಕೆ. ಅಮ್ಮ ಇಡ್ತಾರೆ, ಇಲ್ಲಿ ನೀವೇ ಮಾಡ್ಕೋಬೇಕಲ್ವಾ? ಅಲ್ಲಿ ಅಮ್ಮ ಇಡ್ತಾರೆ, ಇಲ್ಲಿ ಮೇಡಮ್ ಬಂದು ಇಡಲ್ವಲ್ಲ. ಆಲ್ ದ ಬೆಸ್ಟ್ ಪಾ. ಇದ್ರ ಮೇಲೂ ರೂಮ್ಸು? ಆಕ್ಚುಲಿ ರೂಮ್ ಅಲ್ಲ, ಮನೆ. ಇಲ್ಲಿ ಸ್ವಲ್ಪ ಇದು ಹಳೆ ಕಾಲದ ಮನೆ ಆದ್ರಿಂದ ಒಂಚೂರು ಮಳೆ ಬಂದಾಗ ಎಲ್ಲ ಸೋರ್ತಾ ಇತ್ತು. ಎರಡು ಮನೆ ಇದೆ ಇಲ್ಲಿ? ಎರಡು ಮನೆ ಬಂದಾಗ ಸೋರ್ತಾ ಇತ್ತು. 2 PG? ಇಲ್ಲ, ಒಂದು ನನ್ನ ಮಗ ಇದ್ದಾನೆ. ಮಗ ಸೊಸೆ ಇದ್ದಾರೆ. ಮುಂಚೆ ಇದೆ, ಈಗ ನೋಡಿದ್ರಲ್ಲ ಆ ಮನೆಯಲ್ಲಿದ್ದ. ಇಲ್ಲಿ ಕಟ್ಟಿದ್ಮೇಲೆ ಅವ್ರು ಸ್ವಲ್ಪ ಪೂಜೆ ಪುನಸ್ಕಾರ ಎಲ್ಲ ಜಾಸ್ತಿ, ಮಗ ಸೊಸೆ. ಅಲ್ಲಿ ದೇವ್ರ ಮನೆ ಇರಲಿಲ್ಲ, ಹಾಗಾಗಿ ಇಲ್ಲಿ ದೇವ್ರ ಮನೆಗೋಸ್ಕರ ಇಲ್ಲಿ ಶಿಫ್ಟ್ ಆದ್ರು. ಊಟ ತಿಂಡಿ ಎಲ್ಲ ಕೆಳಗಡೆ ಮಾಡುತ್ತವೆ, ಇಲ್ಲಿ ಇರೋದಕ್ಕೆ ಮಾಡ್ಕೊಂಡಿರೋದು. ಅವಳಿಗೆ ಗಿಡಗಳೆಲ್ಲ ತುಂಬ ಇಷ್ಟ, ಹಾಗಾಗಿ ನೋಡಿ ಎಲ್ಲ ಗಿಡಗಳೆಲ್ಲ ಹಾಕ್ಕೊಂಡು ತುಳಸಿ ಪೂಜೆ. ಇದು 2 BHK ಆ್ಯಕ್ಚುಲಾಗಿ ರೆಂಟ್ ಔಟ್ ಮಾಡಿದ್ವಿ. ಆಮೇಲೆ ಏನಾಯಿತು, ಸೆಕೆಂಡ್ ಫ್ಲೋರು, ವಯಸ್ಸಾದವರೆಲ್ಲ ಹತ್ತೋದಕ್ಕೆ ಕಷ್ಟ ಆಯಿತು. ಕೆಳಗಡೆ ಎಲ್ಲ ರೂಮ್ ಎಲ್ಲ ಫಿಲಪ್ ಆಗೋಗಿತ್ತು.
ಇಬ್ಬರು ಬಂದರು, ನಮಗೆ ಬೇಕು ನಾವು ತುಂಬ ಆಸೆ ಇಟ್ಕೊಂಡು ಬಂದಿದ್ದೀವಿ ನಿಮ್ಮ ಇದಕ್ಕೆ, ಅದಕ್ಕೆ ತುಂಬ ಆಸೆ ಇಟ್ಕೊಂಡು ಬಂದಿದ್ದೀವಿ, ಹಾಗಾಗಿ ನಮಗೆ ಬೇಕು. ಅವಾಗ ಏನು ಮಾಡಿದೆ, ವಿಧಿ ಇಲ್ಲದೇ ಇಲ್ಲಿ ರೂಮ್ ತೋರಿಸಿದೆ. ಇಲ್ಲಿ ರೂಮ್ ತೋರಿಸಿದ ತಕ್ಷಣ ಅವ್ರಿಗೆ ತುಂಬ ಇಷ್ಟ ಆಗೋಯ್ತು. ಆ್ಯಕ್ಚುಲಾಗಿ ಇದು 2 BHK 2 ಬೆಡ್ರೂಮ್ ಇರೋದು. ಬರ್ಬೋದಮ್ಮ? ಶೋರ್ ಬರ್ಬೋದಾ? ನೋಡಿ, ದೇವ್ರ ಮನೆ ಎಲ್ಲ, ದೇವ್ರ ಮನೆ ಇದೆ ಇಲ್ಲಿ. ಆ ದೇವ್ರ ಮನೆನ ದೀಪ ಗೀಪ ಎಲ್ಲ ಹಚ್ಕೊಂಡು. ನೀವು ಪೂಜೆ ಮಾಡ್ತೀಯಪ್ಪ? ನೀವು ಮಾಡ್ತೀರಲ್ಲ? ಮಾಡುತ್ತೆ. ವೆರಿ ಗುಡ್. ಇಲ್ಲೊಂದು ರೂಮ್ ಇದೆ, ಮತ್ತೆ ಇಲ್ಲಿ ಒಳಗಡೆ ಇಲ್ಲೊಂದು ರೂಮ್ ಇದೆ. ಥ್ಯಾಂಕ್ ಯು ಕಣಪ್ಪ. ಇಲ್ಲಿ ಟೇಬಲ್ ಇದೆ, ಓದಕ್ಕೆ ಮಾಡೋಕ್ಕೆ ಎಲ್ಲ ಇಲ್ಲಿ ಇಟ್ಕೊಂಡು. ನೀವು ಚಿತ್ರಲೋಕದಲ್ಲಿ ವೀರೇಶ್ ಅವರು ಸುದೀರ್ಘವಾಗಿ ಮಾಡಿರ್ತಕ್ಕಂತಹ ಇಂಟರ್ವ್ಯೂ ಇಲ್ಲಿ ನೋಡಬಹುದು. ದಯವಿಟ್ಟು ಯೂಟ್ಯೂಬ್ನಲ್ಲಿ ಚಿತ್ರಲೋಕದಲ್ಲಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಶುಭವಾಗಲಿ.